ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಒಂದು ಟ್ರೇನಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತು ಬ್ರಿಂಜಾಲ್ ಸೀಡ್ಸ್, ಚಿಲ್ಲಿ ಸೀಡ್ಸ್, ಟೊಮ್ಯಾಟೊ ಸೀಡ್ಸ್ ಎಲ್ಲ ಒಂದೇ ಟ್ರೇನಲ್ಲಿ ಹಾಕಿ ಗ್ರೋ ಮಾಡಿದ್ದೀನಿ. ನೋಡಿ ಎಷ್ಟು ಹೆಲ್ದಿಯಾಗಿ ಬಂದಿದೆ ಪ್ಲ್ಯಾಂಟ್ಸ್ ಎಲ್ಲ. ಇದೊಂದು 15 ಡೇಸ್ ಆಗಿರ್ಬೋದು ಹಾಕಿ. ಇದು ನೋಡಿ, ಇದೆಲ್ಲ ಬ್ರಿಂಜಾಲ್ ಪ್ಲ್ಯಾಂಟ್ಸ್. ಇದು ಸನ್ಫ್ಲವರ್ ಪ್ಲ್ಯಾಂಟ್, ಇದು ಸೀಡ್ಸಿಂದ ಗ್ರೋ ಮಾಡಿರೋದು. ಇದು ನೋಡಿ, ಇಲ್ಲೊಂದು ಟೊಮ್ಯಾಟೊ ಪ್ಲ್ಯಾಂಟ್ ಇದೆ. ಟೊಮ್ಯಾಟೊ ಪ್ಲ್ಯಾಂಟ್ಸ್ ಕೆಲವೊಂದು ಬೆಳೆದಿದೆ. ಇಲ್ಲಿ ನೋಡಿ, ಇಲ್ಲೊಂದು ಟೊಮ್ಯಾಟೊ ಪ್ಲ್ಯಾಂಟ್ ಇದೆ. ಇದು ಅಪರಾಜಿತ ಪ್ಲ್ಯಾಂಟ್, ಇದು ಸೀಡ್ಸಿಂದ ಗ್ರೋ ಮಾಡಿರೋದು. ಇದು ನೋಡಿ, ಅಪರಾಜಿತ. ಇದು ಎರಡು ಬಂದಿದೆ ಇದರಲ್ಲಿ. ನಾನು ಹಾಕಿರೋ ಸೀಡ್ಸ್ಗಳಲ್ಲಿ 2 ಪ್ಲ್ಯಾಂಟ್ ಮಾತ್ರ ಹುಟ್ಟಿದೆ. ಉಳಿದಿದ್ದೆಲ್ಲ ಚಿಲ್ಲಿ ಪ್ಲ್ಯಾಂಟ್ಸ್ ಮತ್ತು ಬ್ರಿಂಜಾಲ್ ಪ್ಲ್ಯಾಂಟ್ಸ್ ಬಂದಿದೆ. ಸ್ವಲ್ಪ ಮಾತ್ರ ಟೊಮೆಟೊ ಪ್ಲ್ಯಾಂಟ್ಸ್ ಹುಟ್ಕೊಂಡಿದೆ. ನೋಡಿ, ಬ್ರಿಂಜಾಲ್ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಹೆಲ್ದಿಯಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ 3 ಫೀಟ್ ಇರಬಹುದು. ಇವಾಗ ನಾನು ಇದನ್ನೆಲ್ಲ ಒಂದು ಕಪ್ ಹಾಕ್ಕೊಂಡಿರ್ತೀನಿ. ಕಪ್ಪಿಂದ ಆಮೇಲೆ ಪ್ಲ್ಯಾಂಟ್ಗೆ, ಇದು ಪಾಟ್ಗೆ ರೀಪ್ಲೇಸ್ ಮಾಡ್ಕೊಳ್ತೀನಿ. ಇದು ಸನ್ಫ್ಲವರ್ ಸೀಡ್ಸ್ ಇಂದ ಗ್ರೋ ಮಾಡಿರೋ ಪ್ಲ್ಯಾಂಟ್. ಇದನ್ನು ಒಂದೇ ಒಂದು ಪಾಟ್ಗೆ ಹಾಕ್ಕೊಳ್ತೀನಿ. ಇದಿಷ್ಟನ್ನು ಒಂದೇ ಪಾಟ್ಗೆ ಹಾಕ್ಕೊಳ್ತೀನಿ, ದೊಡ್ಡ ಪಾಟ್ಗೆ ಹಾಕ್ಕೊಳ್ತೀನಿ. ನೋಡಿ, ಚಿಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಹೆಲ್ದಿಯಾಗಿ ಬಂದಿದೆ. ಇದಕ್ಕೆ ನಾನು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ದೆ, ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು. ಮತ್ತು ಯೂರಿಯಾನ ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೆ. 1-2-3 ಟೈಮ್ಸ್ ಹಾಕಿರ್ಬೋದು ವಾಟ್ರಲ್ಲಿ ಹಾಕಿಬಿಟ್ಟು. ಇದು ಮತ್ತು ಸೆಮಿ ಶೇಡೆಡ್ ಏರಿಯಾದಲ್ಲೇ ಇಟ್ಟಿದ್ದೆ. ಈ ಥರ ನಾವು ಸೀಡ್ಸ್ ಹಾಕಿದವಾಗ ತುಂಬ ಹಾರ್ಶ್ ಆಗಿರೋ ಬಿಸಿಲಿಗೆ ಇಡಬಾರ್ದು. ಬನ್ನಿ, ಇದನ್ನು ಹೇಗೆ ಕಪ್ಗೆ ಹಾಕ್ಕೊಳ್ಬಹುದು ನೋಡೋಣ. ಈ ಥರ 4 ಕಪ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಬಾಟಮಲ್ಲಿ ಹೀಗೆ ಹೋಲ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ತೆಂಗಿನ ನಾರು ಬರುತ್ತಲ್ಲ, ಅದನ್ನು ಎಲ್ಲ ಕಪ್ಗಳಿಗೂ ಹಾಕ್ಕೊಳ್ತೀನಿ. ಇದು ನೀಟಾಗಿ ವಾಟರ್ ಡ್ರೈನ್ ಔಟ್ ಆಗೋದಕ್ಕೋಸ್ಕರ ಹಾಕೋದಿದು. ಇದನ್ನು ಹಾಕಲೇಬೇಕು, ಇಲ್ಲ ಅಂತಂದರೆ ವಾಟರ್ ನೀಟಾಗಿ ಡ್ರೈನ್ ಔಟ್ ಆಗೋದಿಲ್ಲ. ಸೊ ಮಣ್ಣು ತುಂಬಿಸ್ಕೊಳ್ಳೋಣ. ನೋಡಿ, ಹೀಗೆ ಹಾಕ್ಕೊಂಡಿದ್ದೀನಿ. ಬರೀ ಬ್ರಿಂಜಾಲ್ ಪ್ಲ್ಯಾಂಟ್ಸ್ ಮಾತ್ರ ಹಾಕಿದ್ದೀನಿ ಇವಾಗ. ನೀವು ಈ ಥರ ಟ್ರೇನಲ್ಲಿ ಬೆಳೆಸ್ಕೊಂಡ್ಬಿಟ್ಟು ಈ ಥರ ಫಸ್ಟ್ ಕಪ್ಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಪಾಟ್ಗೆ ಹಾಕ್ಕೊಂಡು ಬೆಳಿಬಹುದು. ಯಾವುದೇ ಪ್ಲ್ಯಾಂಟನ್ನಾಗಲಿ ನಾವು
ಈ ಥರ ಬೆಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.